ಸೊ ರಿವ್ಯೂ ಮಾಡಲಿಕ್ಕೆ ನಮ್ಮ ಟ್ರಿಪ್ ಮೇಟ್ಸ್ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳೋಣ. ತಲೆಯಲ್ಲಿ ಎಷ್ಟಿತ್ತು ಅಂದ್ರೆ ಒಂದು ಹುಲಿಯ ಸ್ಟ್ಯಾಚು ನೋಡಿ ಹುಲಿ ಬಂತಂತ ಒಮ್ಮೆ ನೆನೆಸಿದ್ರು. ಹೌದೌದು, ಅಷ್ಟ ದಿಕ್ಕುಗಳಿಂದ ಹೊಡಿತಾ ಉಂಟು. ಮಸಾಲೆ ದೋಸೆ, ಪ್ಲೇನ್ ದೋಸೆ ಊತಿ ತಿಂದಿದ್ದಾರೆ ಪರ್ಫೆಕ್ಟ್ ಆಗಿ. ಅವರು ಹೇಗೆ ಒಂದು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಓಕೆ ಗಾಯ್ಸ್, ಇವತ್ತು ನಮ್ಮ ಲಾಸ್ಟ್ ಡೇ ಟ್ರಿಪ್ ಇದು. ಸೊ ನಮ್ಮ ಲಾಸ್ಟ್ ಡೇ ಟ್ರಿಪ್ ಅಂದರೆ ಫುಲ್ ಇಷ್ಟುವರೆಗಿನ ದಿನದ್ದು ಒಂದು ರಿವ್ಯೂ ಮಾಡಬೇಕಂತ ಇದ್ದೇವೆ ನಾವು. ಸೊ ರಿವ್ಯೂ ಮಾಡಲಿಕ್ಕೆ ನಮ್ಮ ಟ್ರಿಪ್ ಮೇಟ್ಸ್ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳುವ. ಟ್ರಿಪ್ ಮೇಟ್ಸ್ ಹತ್ರ ಬನ್ನಿ. ಓಕೆ, ನಮ್ಮ ಬಟಮ್ಮನವರು ಮೊದಲಿಗೆ. ಬಟಮ್ಮನವರೇ, ಹೇಗಾಗಿದೆ ಟ್ರಿಪ್ ಎಲ್ಲ ಹೇಳಬೇಕು ನೀವು? ಟ್ರಿಪ್ ಅದ್ಭುತ, ಒಂದು ಮರೀಲಿಕ್ಕೆ ಆಗ್ಲಿಕ್ಕಿಲ್ಲ, ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದ್ರೆ ಹೋದ ಪ್ಲೇಸಸ್, ಸಿಕ್ಕಿದ ಪ್ರಾಣಿಗಳು, ಮನುಷ್ಯರು, ಸಿಕ್ಕಿದ ಒಂದು ನೆಲೆಸ್ಲಿಕ್ಕೆ ಒಂದು ನೋಡಿದಂತ ಜಾಗ ಎಲ್ಲ ಹೇಗಿತ್ತು? ನೋಡಿದಂತ ಜಾಗ ಟಾಪ್ ಕ್ಲಾಸ್. ಅದರ ಬಗ್ಗೆ ಮಾತಾಡುವಾಗ ಟ್ರಾವೆಲಿಂಗ್ ಅಲ್ಲ, ನಮ್ಮದು ಟ್ರಾವೆಲಿಂಗ್ ಎಲ್ಲ ಹೇಗಿತ್ತು? ಟ್ರಾವೆಲಿಂಗ್ ಇದ್ದು ಕೇಳ್ಬೇಕಾ? ಹುಂಡೈ ವೆನ್ಯೂ, ನಮ್ಮ ಸುಮಂತ್ನವರ ಕಾರ್, ಅದ್ಭುತ. ಎಂತ ಹೇಳುದು ಅದರ ಬಗ್ಗೆ? ಅಂಡ್ಯುಲೇಷನ್ಸ್ ಎಲ್ಲ ಇಲ್ಲ ಎಂತ ಇಲ್ಲ, ಚಂದ ಮಗುವಿನಂತೆ ನಿದ್ರಿಸಿ. ನಿಮ್ಗೆ ನಿದ್ದೆ ಬಂದ್ರೆ ಚಂದ ನಿದ್ದೆ ಮಾಡಿದ್ದೆ ಜಾಸ್ತಿ ಕಾರಲ್ಲಿ ಇರುವಾಗ. ಸರಿ, ಕ್ಲಿಪ್ ಬಂದ್ರು ಬರ್ಬೋದು. ಇವರು ಮಂಗನವ್ರು ಮಾಡಿದಾರೆ ಇಲ್ಲ ಅಂತ ಗೊತ್ತಿಲ್ಲ, ರೆಕಾರ್ಡ್. ಹಾಗೆ ಮತ್ತೆ ಅಷ್ಟು ಒಳ್ಳೆ ಕಂಫರ್ಟ್ ಕಾರ್. ಹಾಗೆ ಟ್ರಾವೆಲಿಂಗ್ ಮಾಡಿದ್ದು ಎಂತೂ ಹೇಳಲಿಕ್ಕೆ ಇಲ್ಲ ಅಲ್ಲ. ಹಾಗಾದ್ರೆ ಹಿಲ್ ಸ್ಟೇಷನ್ ಎಲ್ಲ ಹೇಗಿತ್ತು? ಹಿಲ್ ಸ್ಟೇಷನ್ ಟಾಪ್. ಹೋದ ಫಸ್ಟ್ ಡೇ ನಾವು ಒಂದು ಸ್ಟೇಷನ್ಗೆ ಹೋದ್ರೆ ಸೂಪರ್ ಅದ್ಭುತ. ಅರೆ ಸೆಕೆಂಡ್ ಟೈಮ್ ಹೋಗಿದ್ರೆ ಇದು ಅದಕ್ಕಿಂತ ಚಂದ ಉಂಟು ಅಂತ. ಲಾಸ್ಟ್ ಟೈಮ್ ನಿನ್ನೆ ಹೋಗಿದ್ವಿ, ಅದು ಪ್ಲೇಸ್ ಮೇಘಮಲೈ. ಅದಂತೂ ಇನ್ನೂ ಸೂಪರ್ ಇತ್ತು. ವ್ಯೂಸ್ ಎಲ್ಲ ನೋಡ್ಲಿಕ್ಕೆ ಒಳ್ಳೆ ಸೀನರೀಸ್, ತಂಪು ಜಾಗ, ಜನರಿಲ್ಲ ಜಾಸ್ತಿ ಹೇಳುವಷ್ಟು. ಬರುವಾಗ ಕಾಟಿ ಮತ್ತೆ ಇದು ಯಾವುದು ಇಂಡಿಯನ್ ಗೋರ್ ಅದೆಲ್ಲ ಸಿಕ್ಕಿದ್ ನಮ್ಗೆ ಬರುವಾಗ. ಹಾಗೆ ದಾರಿಯಲ್ಲಿ ಸಿಕ್ಕುವಾಗ ಆನೆ ಸಿಗ್ಬೋದು ಅಂತ ಬಾರಿ ಇದರಲ್ಲಿ ಇದ್ರಿ. ನಾನು ಕೂಡ ಬಾರಿ ಇಂಟ್ರೆಸ್ಟ್ ಅಲ್ಲಿ ಇದ್ದೆ, ಆನೆ ಕೂಡ ಸಿಗ್ಬಹುದು. ಅದೊಂದು ಸಿಗ್ಲಿಲ್ಲ, ಸ್ವಲ್ಪ ಬೇಸರ ಉಂಟು. ಅಂದ್ರೆ ನೋಡ್ಬೇಕಿತ್ತು ಸ್ವಲ್ಪ. ಇವರು ತಲೆಯಲ್ಲಿ ಎಷ್ಟಿತ್ತು ಅಂದ್ರೆ ಒಂದು ಹುಲಿಯ ಸ್ಟ್ಯಾಚು ನೋಡಿ ಹುಲಿ ಬಂತಂತ ಒಮ್ಮೆ ನೆನೆಸಿದ್ರು. ಹೌದೌದು, ಫೀಲ್. ವಿ ಆರ್ ಫುಲ್ಲಿ ಇಮ್ಮರ್ಸ್ಡ್ ಇನ್ ದ ಟ್ರಿಪ್, ಯು ನೋ. ಓಕೆ, ನಾವು ನಮ್ಮ ನೆಕ್ಸ್ಟ್ ನಮ್ಮ ಟ್ರಿಪ್ ಮೇಟ್ ಹತ್ರ ಕೇಳುವ. ನಮ್ಮ ಅಭಿರಾಮ್ AS ಭಟ್, ನಮ್ಮ ಪಲ್ಸ್ ಆಫ್ 4 ವಾಲ್ವ್ನ ಅಧ್ಯಕ್ಷರವರು. ನೋಡು ಅವ್ರೆಂತ ಹೇಳ್ತಾರೆ ಅಂತ. ಅವ್ರ ಹತ್ರ ಮಾತ್ರ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಲಿ ಕೇಳಬೇಕು. ನೋಡಿ ಅಂತ ಹೇಳಿ. ಹೊಸ ಜಾಗದಲ್ಲಿ ಹೊಸ ಅನುಭವ. ಈಗ ತಮಿಳುನಾಡಿಗೆ ಬಂದು ಫಸ್ಟಿಗೆ ನೋಡುವಾಗ ಇಲ್ಲಿಯ ಜನ ನಮ್ಮ ರೀತಿ ಅಲ್ವೇ ಇಲ್ಲ, ಫುಲ್ ಚೇಂಜ್. ಅಂದ್ರೆ ಹೆಲ್ಮೆಟ್ ಇಲ್ಲ, ಎಂತ ಇಲ್ಲ. ಆಯ್ತು, ಮತ್ತೆ ನಾವು ಬಂದಾಗ ಫುಲ್ ಅಡ್ಜಸ್ಟ್ ಆದ್ವಿ. ಇಲ್ಲಿಂದ ನೆಕ್ಸ್ಟ್ ಫುಲ್ ಫಸ್ಟ್ ಡೇ ಹೋದದ್ದು ನಾವು ಎಲ್ಲಿಗೆ ಹೇಳ್ಯಾರ? ಫಸ್ಟ್ ಡೇ ಹೋದದ್ದು ನಾವು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಅಲ್ಲಿಯ ಅನುಭವ ಉಂಟಲ್ಲ, ಅದು ಬೇರೆ. ಅದು ಎಕ್ಸೈಟ್ಮೆಂಟ್ ಬರ್ತದೆ, ಆಯ್ತಾ? ಹೈ ಆಗ್ತಾ ಹೋಗ್ತದೆ ಅದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳುದು. ಆಯ್ತಾ? ಅಲ್ಲಿ ಮೇಲೆ ಹತ್ತಿಕೊಂಡು ಹೋಗುವಾಗ ಫುಲ್ ಮಿಸ್ಟ್, ಆಚೆ ಈಚೆಯಿಂದ ಫುಲ್ ನೀರು ಇಳಿತಾ ಉಂಟು. ಆಯ್ತಾ? ನಮ್ಮ ಕಣ್ಣೆಲ್ಲ ತಂಪು ಆಗ್ತಾ ಉಂಟು. ಕಣ್ಣು ತಂಪು ಮಾಡಿದ್ದು ಬೇರೆ, ಬರೀ ಮಿಸ್ಟ್ ನೋಡಿ ಅಲ್ಲ, ಆಯ್ತಲ್ಲ? ಅದು ನಮಗೆ ಗೊತ್ತುಂಟು. ಅದು ನೀವು ಬ್ಲಾಗ್ ಅಲ್ಲಿ ನೋಡ್ತೀರಿ, ಅವರು ಕಣ್ಣು ತಂಪು ಎಲ್ಲ ಮಾಡಿದ್ದಾರೆ. ಹಾಗೆಲ್ಲ ಇಲ್ಲ. ಮತ್ತೆ ಲಾಸ್ಟ್ ಡೇ ಅಂತ ಹೇಳಿದ್ರೆ ನಿನ್ನೆ ಅದು ಹೇಗಿತ್ತು? ಮೇಘಮಲೈದು ವ್ಯೂ ಉಂಟಲ್ಲ, ಫುಲ್ ಎಂತ ಹೇಳುದು, ಕಣ್ಣನ್ ದೇವನ್ ಛಾಯೆ ಬಿಡ್ದಷ್ಟು ತಂಪಾಯ್ತು ನಮಗೆ. ಹಾಗೆ ಅದು ಭಾರಿ ಒಳ್ಳೇದಿತ್ತು. ಅದು ಇಲ್ಲಿ ಮರಿಲಿಕ್ಕೆ ಆಗದ್ದು ರಾಮಕಲ್ಮೇಡು. ಅದ್ರ ತುದಿ ತಲುಪಿದಾಗ ಇರುವ ಅನುಭವ ಉಂಟಲ್ಲ, ಸತ್ಯಕ್ಕೂ ಗಾಳಿ ಅಷ್ಟ ದಿಕ್ಕುಗಳಿಂದ ಹೊಡಿತಾ ಉಂಟು. ನಾವು ಇವ್ರ ಹತ್ರ ಮಾತಾಡಿಸಿದ್ರೆ ಕಾರಣ ಇದೆ, ಅವ್ರು ಮಾತಾಡಿಸಿದ್ರೆ ಮತ್ತೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಹಾಗೆ ಸಾರಿ, ನಾವು ಅಭಿರಾಮ್ನವರದ್ದು ಆಯ್ತು, ನಮ್ಮ ರಿವ್ಯೂ ಎಲ್ಲ ಮುಗಿಯಿತು, ಒಳ್ಳೆದುಕೊಂಡಿದ್ದಾರೆ. ಟೋಟಲ್ ಆಗಿ ಟ್ರಿಪ್ ಖುಷಿ ಆಗ್ತದೆ. ನಿಮಗೆ ಕಾರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು? ಕಾರ್ ಡ್ರೈವ್ ಉಂಟಲ್ಲ, ಸ್ಲೀಪ್ ಲೈಕ್ ಅ ಬೇಬಿ. ಮುಗೀತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಬನ್ನಿ ನಾವು ನೆಕ್ಸ್ಟ್ ಕ್ಯಾಮರಾಮನ್ ಅಂತ ಕೇಳುವ. ನಮ್ಮ ಎಕ್ಸ್ಪೀರಿಯನ್ಸ್ ಒಂದು ಎಂತ ಹೇಳುದು, ಫುಲ್ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಈಗ ನಾವು ಇಲ್ಲಿದ್ದೇವೆ, ಒಂದು ಟ್ರಿಪ್ನ ಕೊನೆಯ ಹಂತದಲ್ಲಿದ್ದೇವೆ. ತುಂಬಾ ಖುಷಿ ಆಗ್ತಾ ಉಂಟು. ಹಾಗಾಗಿ ಒಂದು 3 ದಿವಸ 4 ದಿವಸ ಟ್ರಿಪ್ ಮಾಡಿದ್ದೇವೆ. ಎಲ್ಲ ಹಿಲ್ ಸ್ಟೇಷನ್ ಮತ್ತೆ ಟೆಂಪಲ್ ಎಲ್ಲವೂ ಕೂಡ ನಮ್ಮ ಈ ಪ್ಲಾನ್ ಅಲ್ಲಿ ಕವರ್ ಆಗಿದೆ. ಎಲ್ಲವೂ ಕೂಡ ಒಂದು ಸುಗಮವಾಗಿ ಸುಸೂತ್ರವಾಗಿ ಇಲ್ಲಿಯವರೆಗೆ ನೆರವೇರಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ನೋಡುವ ಇನ್ನು ನೆಕ್ಸ್ಟ್ ಇದೆಲ್ಲ ಹೇಗಾಗ್ತದೆ ಅಂತ. ಹಾಗಾಗಿ ನಮ್ಮ ಟ್ರಿಪ್ಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಎಕ್ಸಾಂಪಲ್ ನಮ್ಮ ಸುಮಂತ್ ಅವರ ಚಿಕ್ಕಪ್ಪ ನಮಗೆ ರೂಮ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಫುಲ್ ಜಿಗ್ಗ, ವಿದೌಟ್ ಎನಿ ಫೀ ಜಾಲಿ ಮಾಡಿದ್ದೇವೆ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ಈ ರೂಮ್ ಪಕ್ಕದಲ್ಲಿರುವ ಅಯ್ಯಪ್ಪ ಅವರಿಗೆ ಒಳಗಿಂದ ಒಂದು ಹೊಡೆಯಿದ್ರೆ ಸಾಕು, ಅವ್ರು ಆ ಕಡೆ ಇರುದು ನೋಡಿ. ಹಾಗೆ ಹೇಗೆ ಆಯ್ತಲ್ಲ? ಕಂಬಾಮ್ ದ
ಮೆಮರಿ ದ ಬೆಸ್ಟ್ ಮೆಮರಿ. ಬೆಸ್ಟ್ ಮೆಮರಿ. ಸೊ ಇನ್ನೊಂದು ಯೂಟ್ಯೂಬಿಗೆ ಪ್ಲೇ ಲಿಸ್ಟ್ ಆ್ಯಡ್ ಆಗ್ತದೆ, ಕಂಬಂ. ಹೌದೌದು. ದಿ ಕಂಬಂ. ತಮಿಳ್ನಾಡು 2.2. ಹಾಗೆ ತಮಿಳ್ನಾಡು 1.1 ಸ್ಟಾರ್ಟ್ ಮಾಡುವಲ್ಲಿ ಇರುವವರೆಲ್ಲ ಸುಮಂತ್ ನನ್ನ ಗುರ್ತು ಮಾಡಿಕೊಳ್ಳಿ. ಹೌದು ಅದೌದು. 3.2 ಮಾಡಿದ್ರೆ ಬಾರಿ ಒಳ್ಳೇದಾಗ್ತದೆ. ನಿಮಗೆ ಸುಮಂತ್ ಅವರು ಫುಲ್ ಸಪೋರ್ಟ್ ಕೊಡ್ತಾರೆ. ನೆಕ್ಸ್ಟ್ ಒಂದು ಪ್ಲಾನ್ ಎಲ್ಲ ಉಂಟು ಬ್ರೋ, ಹೆಂಗ್ ಒಂದು ಮೆಂಬರ್ಶಿಪ್ ಎಲ್ಲ ಕೊಡುವಂತ. ಹೌದೌದು. ಅದ್ರಲ್ಲಿ ಮಾಡಿದ್ರೆ ನಾವು ಒಂದು ಪ್ಯಾಕೇಜ್ ಆಗಿ ಅದಕ್ಕೆ ಕರ್ಕೊಂಡು ಹೋಗ್ತೇವೆ. ಸೊ ತಮಿಳ್ನಾಡು, ನಿಮಗೆ ತಮಿಳ್ನಾಡು ಕಂಪ್ಲೀಟ್ ಸೌತ್ ಇಂಡಿಯಾ ಬೇಕಾದ್ರೆ ನಾವು ಪ್ಲಾನ್ ಮಾಡುವ. ಕೇರಳ ಮಾಡ್ಬೋದು, ಕೇರಳ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕೇರಳ, ತಮಿಳ್ನಾಡು ಮತ್ತೆ ಕೇರಳ ಪ್ಲಾನ್ಸ್ ಎಲ್ಲ ಬೇಕಾದ್ರೆ ಟೀಮ್ ಬ್ರೋ ಗೇಮ್ ಚಾನಲ್ ಅಲ್ಲಿ ಅಂದ್ರೆ ಇನ್ಸ್ಟಾದಲ್ಲಿ DM ಮಾಡಿ, ನಾವು ಪ್ಲಾನ್ ಅನ್ನೆಲ್ಲ ಸೆಟ್ ಮಾಡಿ ರೆಡಿ ಮಾಡಿ ಕೊಡ್ತೇವೆ. ಅಂಡ್ ಆಲ್ಸೋ ಪ್ಯಾಕೇಜ್. ಥ್ಯಾಂಕ್ ಯು. ಇನ್ನು ನಾವು ಬೆಳಗಿನ ತಿಂಡಿ ಆಗಲಿಲ್ಲ ಹೇಳಿದಾಗ ಗಂಟೆ 10 ಆಯ್ತು. ನಾವು ಸ್ವಲ್ಪ ಗೋಪಾಲಕೃಷ್ಣ ನಾನು ಮೀಟ್ ಮಾಡ್ಲಿಕ್ಕೆ ಹೋಗುವ. 7 ಗಂಟೆಗೆ ಹೊರಡ್ಲಿಕ್ಕಿದ್ದೆವು, ಆದರೆ ಗಂಟೆ 10 ಆಯ್ತು. ಕಾರಲ್ಲಿ ಲೈಟಾಗಿ ಹೊಟ್ಟೆಗೆ ಹಾಕಿಕೊಳ್ಳಿಕ್ಕೆ ಇಟ್ಟುಕೊಂಡಿದ್ದೇವೆ. ಸರಿ ಸರಿ, ಹೊರಡಿ. ನಮ್ಮ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ, ಕಾರಲ್ಲೆಲ್ಲ ಇಟ್ಟಾಗಿದೆ. ಮೊಬೈಲ್ ಚಾರ್ಜ್ ಆಗ್ತಾ ಇತ್ತು, ತಗೊಳ್ಳುವ. ನೋಡಿ, ಕಾರ್ ಫುಲ್ ಪ್ಯಾಕ್ ಆಗಿದೆ. ಆಲ್ ಸೆಟ್ ಟು ರಿಟರ್ನ್ ಟು ನಮ್ಮ ಮೇನ್ ಬೇಸ್. ಲ್ಯಾಪ್ಟಾಪು, ಚಕ್ಕುಲಿ, ಡ್ರೋನು, ಚಪ್ಪಲಿ, ಬ್ಯಾಗ್, ಡ್ರೆಸ್ ಎಲ್ಲ ಫುಲ್ ಫಿಕ್ಸ್. ವೆನ್ಯೂ ಇಸ್ ಆಲ್ ಸೆಟ್ ಟು ಗೋ. ಬೀಗ ಹಾಕ್ತಾ ಇದ್ದಾರೆ ನಮ್ಮ ಬಟ್ಟಮ್ಮನವರು. ಹಾಕಿ ಬೇಗ ಹಾಕಿ ಹೋಗುವ. ಟೈಮ್ ಆಯಿತು. ಬೋಧಿ ಹೋಟೆಲ್ಗೆ ಹೋಗಿ ಇನ್ನು ಪುಡಿ ದೋಸೆಯನ್ನು. ಅಯ್ಯಪ್ಪನವರು ಇರಲಿಲ್ಲ, ಅವರ ಮಿಸ್ಸಸ್ ಇದ್ರು, ಅವ್ರ ಹತ್ರ ಕೊಟ್ಟು ಬಂದ್ವಿ ಕೀ. ನೆಕ್ಸ್ಟ್ ವಿ ಆರ್ ಹಿಟ್ಟಿಂಗ್ ಟು ರೋಡ್. ಬರಲಿ. ಬೆಳಗಿನ ತಿಂಡಿ ಬೋಧಿ ಹೋಟೆಲಲ್ಲಿ ಮಾಡಿದ್ವಿ. ಮೊನ್ನೆ ನಾವು ಎಲ್ಲ ಹೋದ ಸೇಮ್ ಅದೇ ಹೋಟೆಲ್ ಕಂಬಮ್ಮಲ್ಲಿ. ಸರಿ ಎಲ್ಲ ಕಟ್ಟಿದ್ದಾರೆ. ಅಭಿರಾಮ್ನವರು ಮಸಾಲೆ ದೋಸೆ, ಪ್ಲೈನ್ ದೋಸೆ ಊತಿ ತಿಂದಿದ್ದಾರೆ ಪರ್ಫೆಕ್ಟಾಗಿ. ಅವರು ಹೇಗೆ ಒಂದು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ಇಲ್ಲಿಯ ಸಿಸ್ಟಮನ್ನು ಅಷ್ಟು ಪರ್ಫೆಕ್ಟಾಗಿ ಕಲ್ತುಕೊಂಡಿದ್ದಾರೆ. ಹಾಗೆ ಹುಷಾರು ಮಾಡಿದ್ದಾರೆ ಅವರು ತಿನ್ನೋದ್ರಲ್ಲಿ ಅಂತೂ. ಮತ್ತು ನೋಡಿ, ಬರುವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟು ಡ್ರೋನ್ ಶಾಟ್ ಅಲ್ಲಿ ತೆಗೆದಾಯಿತು. ಒಳ್ಳೆ ಸೀನಿಕ್ ವ್ಯೂ ಇತ್ತು. ಅಂದರೆ ಡ್ರೋನಿಗೆ ಫುಲ್ಲು ಬಯಲು ಸೀಮೆ ಇದು. ಹಾಗೆ ಬಾತುಕೋಳಿ ಸಾಕುವ ಜಾಗ ಇದು. ಕಾಯಿ ಚೆಪ್ಪಿನ ಹುಡಿಯಲ್ವ ಇದು? ಹೌದು. ಲೋಡಿಗೆ 12,000 ನಮ್ಮೂರಲ್ಲಿ. ಬೇಡಪ್ಪ, ಯಾರೋ ತೊಗೊಂಡೋಗೋದು. ಫುಲ್ಲು ಬಯಲು ಸೀಮೆ. ನಿಮಗೆ ನೆಕ್ಸ್ಟ್ ಇನ್ನು ಡೈರೆಕ್ಟ್ ಪಳನಿ. ಫುಲ್ಲು ಸೆನಿಕ್. ಒಳ್ಳೆ ಡ್ರೋನ್ ಶಾಟ್ ಎಲ್ಲ ತೆಗೆದಿದ್ದೇವೆ. ನೀವು ಎಂಜಾಯ್ ಮಾಡ್ತೀರಿ ನೋಡಿ.